ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ, ನೀವೇ ಮೊದಲು ವಾಚ್ ಮಾಡ್ಬೋದು. ತಡ ಮಾಡ್ದೇ ಮುದ್ದು ಸೊಸೆ ಎಪಿಸೋಡು ಗುರುವಾರ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಶಿವರಾಮೇಗೌಡರು ತಾಯಿ ಆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಪ್ರಸಾದ ಎಲ್ಲ ತೊಗೊಂಬಂದು ಮನೆಯವ್ರಿಗೆಲ್ಲ ಕೊಟ್ಟು ಶಿವರಾಮೇಗೌಡರಿಗೆ ಒಂದು ಯಂತ್ರ ತೊಗೊಂಬಂದಿರ್ತಾರೆ. ಅದನ್ನು ಕೊಡಪ್ಪ ಇಲ್ಲಿ ಕೈನ ಅಂತ ಹೇಳಿ ಕಟ್ತಾ ಇರ್ತಾರೆ. ಆವಾಗ ಶಿವರಾಮೇಗೌಡರು ಹೇಳ್ತಾರೆ, ಅಲ್ಲ ಅವ್ವ ನನಗೆ ಯಾಕವ ಇದೆಲ್ಲ, ನಾನೇನು ಚಿಕ್ಕ ಮಗನವ ಅಂತ ಹೇಳ್ತಾರೆ. ಅದಕ್ಕೆ ಅವರಮ್ಮ ಹೇಳ್ತಾ ಇದ್ದಾರೆ, ಅಲ್ಲಪ್ಪ ನೀನು ಬೇರೆಯವ್ರದ್ದು ಊರವ್ರಿಗೆಲ್ಲ ನೀನು ದೊಡ್ಡ ವ್ಯಕ್ತಿನೇ, ಆದರೆ ನನಗಿನ್ನೂ ನೀನು ಚಿಕ್ಕ ಮಗು. ಮನುಷ್ಯ ಕಣ್ಣು ಬಿದ್ದುಬಿಟ್ರೆ ಎಂಥ ದೊಡ್ಡ ದೊಡ್ಡ ಮರನೇ ಉರುಳೋಗುತ್ತಂತೆ, ಅಂಥದ್ರಲ್ಲಿ ನೀನು ಇಷ್ಟು ಒಳ್ಳೆ ಮನಸ್ಸಿರೋನ ಮೇಲೆ ಯಾವ ಕೆಟ್ಟ ಕಣ್ಣು ಬಿದ್ದಿರುತ್ತೋ ಏನೋ, ಅದಕ್ಕೋಸ್ಕರ ಒಂದು ಯಂತ್ರ ತಂದೆ ಹಿಡಿಯಪ್ಪ ಅಂತ ಹೇಳಿ ಯಂತ್ರ ಕಟ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರಿಗೆ SP ಕಡೆಯಿಂದ ಕಾಲ್ ಬರುತ್ತೆ. ಅದಕ್ಕೆ ಶಿವರಾಮೇಗೌಡರು ರಿಸೀವ್ ಮಾಡಿಬಿಟ್ಟು, ಹೌದಾ ಸರಿ ವಿಚಾರಣೆ ಮಾಡಿಬಿಟ್ಟು ನನಗೆ ಹೇಳಿ SP ಅವರೇ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಅವ್ರ ತಮ್ಮ ಕೇಳ್ತಾ ಇದ್ದಾರೆ ಮೋಹನ್ ಅವರು, ಅಲ್ಲ ಅಣ್ಣ ಯಾರಣ್ಣ SP ಫೋನ್ ಮಾಡಿದ್ದು ಏನು ಅಂತ ಕೇಳ್ತಾರೆ. ಅದಕ್ಕೆ ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ, ಅದು ನನಗೆ ಆಕ್ಸಿಡೆಂಟ್ ಮಾಡಿದವನು ಸಿಕ್ಕಿದ್ದಾನಂತೆ, ಅವನೇ ಬಂದು ಶರಣಾಗಿದ್ದಾನಂತೆ, ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರಂತೆ ಪೊಲೀಸು ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಭದ್ರಾಗೆ ಕೋಪ ಬಂದು, ಓಹೋ ಅವನೇ ಶರಣಾಗವನ ಬಂದು ನಾನು ಸರಿಯಾಗಿ ಶರಣ ಮಾಡ್ತೀನಿ, ಇವತ್ತು ಹೋಗ್ತೀನಿ ಅಂತ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಕ್ವಾಟ್ಲೆ, ಅಣ್ಣ ನೀನು ಹೋಗ್ಬೇಡ ಸುಮ್ಮನಿರೋಣ, ಪೊಲೀಸ್ ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ಇಟ್ಕೊತಾರೆ. ಅದಕ್ಕೆ ಮೋಹನ್ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲ ಕಣ್ಲ ಭದ್ರ, ತಾಳ್ಮೆ ಮುಖ್ಯ ಅಲ್ಲ ಅದಕ್ಕೂ, ನೀನು ಹಿಂಗೆಲ್ಲ ಹೋಗಿ ಹಿಂಗೆ ಕಿತ್ತಾಡ್ಕೊಂಬಂದ್ರೆ ಏನು ಪ್ರಯೋಜನ, ಎಲ್ಲ ಪೊಲೀಸವರು ನೋಡ್ಕೊತಾರೆ ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಇವನು, ಅದೆಲ್ಲ ನೀನು ಗೊತ್ತಾಗಲ್ಲ ಚಿಕ್ಕಪ್ಪ, ನೀನು ಸುಮ್ಮನೆ ಇರೋ, ಏನು ತಾಳ್ಮೆ, ನಮ್ಮ ಅಪ್ಪಂಗೆ ಬಂದು ಗುದ್ದೋನು ನಾನು ಸುಮ್ಮನೆ ಬಿಟ್ಬಿಡ್ಬೇಕಾ ಅಂತ ಹೇಳ್ತಾರೆ. ಅದಕ್ಕೆ ಅವರಪ್ಪನೂ ಕೂಡ ಹೇಳ್ತಾ ಇದ್ದಾರೆ ಶಿವರಾಮೇಗೌಡರಲ್ಲಿ, ಮಗ ಭದ್ರ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, SP ಅವರು ಎಲ್ಲ ನೋಡ್ಕೊತಾರೆ, ಪೊಲೀಸವರು ಎಲ್ಲ ಮನುಷ್ಯನಿಗೆ ತಾಳ್ಮೆ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ತಾನೆ, ಸ್ವಲ್ಪ ತಾಳ್ಮೆಯಿಂದ ಇರು, ಏನೋ ಜೀವನದಲ್ಲಿ ಒಂದೊಂದ್ಸಲಿ ತಪ್ಪಾಗುತ್ತೆ. ಅವತ್ತು ನಾನು ಬೇರೆ ಯಾವುದೋ ಬೇಜಾರಲ್ಲಿ ಹೋಗ್ತಾ ಇದ್ದೆ, ಮಧ್ಯ ರೋಡಲ್ಲಿ ಹೋಗ್ತಾ ಇದ್ನೋ ಏನೋ ನನಗೂ ಗೊತ್ತಿಲ್ಲ, ಅದು ಅವನು ಬಂದು ಗುದ್ನೋ ಅದು ಗೊತ್ತಿಲ್ಲ, ಎಲ್ಲ ಪೊಲೀಸ್ ವಿಚಾರಿಸ್ಕೊತಾರೆ. ಅವನು ತಪ್ಪೇ ಮಾಡಿರೋದಾದರೆ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ, ಬಿಡು ಭದ್ರ, ಇದ್ರ ಬಗ್ಗೆ ಇನ್ನು ಮನೆಯವರು ಯಾರು ಮಾತಾಡಬಾರ್ದು ಅಂತ ಹೇಳಿ ಶಿವರಾಮೇಗೌಡರು ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಸಾವಿತ್ರಿ ತನ್ನ ವಿನಂತಿಗೆ ಹೇಳ್ತಾ ಇದ್ದಾಳೆ, ಅಲ್ಲ ಕಣೆ ವಿನಂತಿ, ನನಗೇನಕ್ಕೋ ಇದ್ರ ಹಿಂದೆ ಇವ್ರದ್ದೇ ಕೈ ಇದೆ, ಯಾರ್ದದು ಈಶ್ವರಿ ಕೈವಾಡನೇ ಇದೆ ಇಲ್ಲಿ, ಏನೋ ನನಗೆ ಅವನೋಗಿ ಶರಣಾಗಿರೋನಿಂದೆ ಈಶ್ವರಿ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ವಿನಂತಿ ಹೇಳ್ತಾ ಇದ್ದಾಳೆ, ಅವ್ವ ತಾಯಿ ನೀನು ಹಂಗೆ ಅನ್ನಿಸ್ತೈತೆ, ನನ್ನ ಮನ್ಸಿಗೆ ಅನ್ನಿಸ್ತೈತೆ, ಅದು ಇದು ಅಂತ ಏನು ಹೇಳಕ್ಕೆ ಹೋಗ್ಬೇಡ, ಈಗ ಹೆಂಗೋ ಕೊಟ್ಕೆಲ್ಲಾದರೂ ಜಾಗ ಕೊಟ್ಟವ್ರ, ಆಮೇಲೆ ಅದು ಇಲ್ಲಂಗೆ ಊರು ಬಿಟ್ಟೆ ಓಡಿಸ್ಬಿಡ್ತಾರೆ, ಸುಮ್ಮನೆ ನಿಂತ್ಕೊ ನೀನು ಅಂತ ಬೈತಾಳೆ. ಇಲ್ಲಿ ಈಶ್ವರಿ ಮನಸ್ಸಲ್ಲಿ ಅನ್ಕೊತಾ ಇದ್ದಾಳೆ, ಅಪ್ಪ ಈ ಆಕ್ಸಿಡೆಂಟ್ ಅನ್ನೋ ಒಂದು ಇದರಿಂದ ಆಚೆ ಬಂದಂಗೆ ಆಯ್ತಾ ಇದೆ, ಈಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ ಅಂತ ಮನಸ್ಸಲ್ಲಿ ಅನ್ಕೊತಾ ಇದ್ದಾಳೆ. ಮತ್ತಿನ್ನೊಂದು ಕಡೆ ರತ್ನ ಅವರು ಊರು ಸುತ್ತ ಸಾಲ ಕೇಳ್ಕೊಂಬಂದು ಸುಸ್ತಾಗಿ ಕುತ್ಕೊತಾರೆ. ಅದೇ ಸಮಯಕ್ಕೆ ವಿದ್ಯಾ ಬಂದು, ಅವ್ವ ಹೋಗಿದ್ದ ಕೆಲಸ ಆಯ್ತವ, ಯಾರಾದರೂ ಸಾಲ ಕೊಟ್ರಾ ಅಂತ ಕೇಳ್ತಾರೆ. ಅದಕ್ಕೆ ರತ್ನ ಅವ್ರು ಹೇಳ್ತಿದ್ರೆ, ಅಯ್ಯೋ ₹1 ದಕ್ಕಲಿಲ್ಲ ಅವ ಎಲ್ಲೋಗಿದ್ದಕ್ಕೂ, ನಿಮ್ಮಪ್ಪ ಕೆಡ್ಸ್ಕೊಂಡಿರೋ ಹೆಸರು ಅಂಥದ್ದು ಊರಲ್ಲಿ, ಒಬ್ರು ₹1 ಕೊಡಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯೆ ಹೇಳ್ತಾ ಇದ್ದಾಳೆ, ಅಟ್ಲೀಸ್ಟ್ ಬಡ್ಡಿ ಸಾಲನಾದರೂ ಕೊಡ್ತಿದ್ರವ್ವ ಅಂತ ಕೇಳ್ತಾಳೆ. ಅದಕ್ಕೆ ಯಾವ ಸಾಲ ಕೊಡೋಕ್ಕೂ ರೆಡಿ ಇಲ್ಲ ಊರಲ್ಲಿ ಅವ್ವ ನಮಗೆ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಅವ್ರು ವಿದ್ಯಾ ಅವ್ರ ಅಜ್ಜಿ ಹೇಳ್ತಾ ಇದ್ದಾರೆ, ಅಲ್ಲ ಕಣವ, ನಮ್ಮ ಆಸೆ ಕನಸು ಎಲ್ಲ ಇದ್ದಿದ್ದೆ, ಅದಕ್ಕೆ ರೆಕ್ಕೆ ಕಟ್ಟಿ ಆರಿಸೋ ಶಕ್ತಿ ನಮ್ಮಲ್ಲಿ ಇಲ್ಲ ಅಂತಂದರೆ ನಾವು ಸುಮ್ಮನೆ ಆಗ್ಬಿಡ್ಬೇಕು, ಅದನ್ನು ನಾವು ಆರ್ಸೋಕ್ಕೆ ಪ್ರಯತ್ನ ಪಟ್ಟರೆ ಇನ್ನೂ ಕಷ್ಟಗಳು ಜಾಸ್ತಿ ಅನುಭವಿಸ್ಬೇಕಾಗತ್ತೆ ನಾವು ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯೆ ಹೇಳ್ತಾ ಇದ್ದಾಳೆ, ಏನೋ ಕಷ್ಟಗಳು ಬಂದೇ ಬರುತ್ತೆ, ಕಷ್ಟ ಇದೆ ಅಂದ್ಬಿಟ್ಟು ನನ್ನ ಆಸೆ ಕನಸನ್ನ ಇಲ್ಲಿಗೆ ಬಿಟ್ಬಿಡ್ಲಾ, ನಾನು ಬಿಡಲ್ಲ, ನಾನು ಆ ಕಷ್ಟನ ದಾಟಿ ಮುಂದೆ ಹೋಗಿ ನನ್ನ ಕನಸನ್ನ ನಾನು ನೆರವೇರಿಸ್ಕೊತೀನಿ. ಊರಲ್ಲಿ ಯಾರೂ ಸಾಲ ಕೊಟ್ಟಿಲ್ಲ ಅಂದರೆ ಹೆಂಗೆ, ನಾವು ದುಡ್ಡು ಮೆಡಿಕಲ್ ಮಾಡ್ತೀನಿ ನಾನು, ನಮ್ಗೆ ಹೆಂಗಿದ್ರು ಅಡುಗೆ ಕೆಲಸ ಗೊತ್ತಲ್ವಾ, ನಾವು ಅದನ್ನೇ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ ಹೇಳ್ತಾ ಇದ್ದಾರೆ, ಅಲ್ಲ ಕಣೆ ಮಾಡ್ಬೋದು, ಸೋಮವಾರ ನೀನು ಫೀಸ್ ಕಟ್ಟಬೇಕು, ಅಷ್ಟರಲ್ಲಿ ನಾವು ನೀನು ಕಟ್ಟೋ ಅಷ್ಟು ದುಡಿಯೋಕ್ಕಾಗುತ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಹೋಟೆಲ್ ಸ್ಟಾರ್ಟ್ ಮಾಡಿಬಿಡೋದವ್ವ ಅಂತಾಳೆ. ಅದಕ್ಕೆ ರತ್ನ ಅವ್ರು ಹೇಳ್ತಿದ್ದಾರೆ, ಹೋಟೆಲ್ ಸ್ಟಾರ್ಟ್ ಮಾಡೋದಕ್ಕೂ ನಮಗೆ ದುಡ್ಡು ಬೇಕಲ್ವೇನೆ, ಅದಕ್ಕಾದರೂ ಸಾಲ ಮಾಡಬೇಕಲ್ವೇನೆ, ಏನೇ ಮಾಡೋದು ಅಂತ ಹೇಳ್ತಾರೆ. ಅವ್ವ ನಾವು ಊರವ್ರನ್ನೆಲ್ಲ ಕರೆದು ಮುಯ್ಯೂಟ ಹಾಕ್ಬಿಟ್ರೆ ನಮಗೆ ದುಡ್ಡು ಬರುತ್ತಲ್ವೇನವ್ವ ಅಂತ ಹೇಳ್ತಾಳೆ. ಮತ್ತಿನ್ನೊಂದು ಕಡೆ ಶಿವರಾಮೇಗೌಡರು ಮತ್ತು ಅವ್ರ ತಮ್ಮನ ಹತ್ರ ಹೇಳ್ತಾ ಇದ್ದಾರೆ, ಇವತ್ತು ಪಕ್ಷದ ನಾಯಕರು ಬರ್ತಾರೆ, ಎಲ್ಲ ಮೀಟಿಂಗ್ ಅರೇಂಜ್ ಮಾಡಬೇಕು, ಎಲ್ಲ ಅರೇಂಜ್ ಮಾಡೋಣ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಈಶ್ವರಿ ಬಂದು ಅಣ್ಣ ಅಂತಾಳೆ. ಅದಕ್ಕೆ ಹೇಳಮ್ಮ ಈಶ್ವರಿ ಏನು ಅಂತ ಹೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ನಾವು ಈ ಮನೆಯಲ್ಲಿ ಒಂದು ಮುಖ್ಯವಾದ ವಿಷಯನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾಳೆ. ಅದಕ್ಕೆ
ಮೋಹನ್ ಅವರು ಹೇಳ್ತಾರೆ, ಏನು ಹೇಳ್ತಾ ಇದೆಯಾ ಈಶ್ವರಿ, ಯಾವುದ್ರ ಬಗ್ಗೆ ಮಾತಾಡಬೇಕಂತ ಹೇಳ್ತಾ ಇದೆಯಾ, ಮಾತಾಡೋದು ಯಾವುದು ಅಂತ ಹೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಅದು ಈ ಮನೆ ಸೊಸೆಯಾದಂಥ ವಿದ್ಯೆನ ವಿಷಯ. ಈ ವಿದ್ಯಾ ತಪ್ಪು ಮಾಡಿದ್ಲು ಅಂತ ಹೇಳಿ ನಾವೇನು ಆ್ಯಕ್ಷನ್ನೇ ತೊಗೊಳ್ದೇನೆ ಅಲ್ಲಿಗೆ ಬಿಟ್ಬಿಟ್ಟು ಅರ್ಧಕ್ಕೆ ಬಿಟ್ಬಿಟ್ಟು ಸುಮ್ಮನಾಗಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಮೋಹನ್ ಅವ್ರು ಹೇಳ್ತಿದ್ದಾರೆ, ಎಲ್ಲ ಅರ್ಧಕ್ಕೆ ಬಿಟ್ವಿ, ಅವಳು ನಿಮ್ಮ ಹಟ್ಟಿಯಿಂದ ಆಚೆ ಹಾಕಿದ್ದೀವಲ್ಲ, ಇನ್ನೇನು ಶಿಕ್ಷೆ ಅವಳಿಗೆ, ಅದೇ ಸರಿ ಹೋಯ್ತಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ, ಅಷ್ಟೇ ಅಲ್ಲ, ಇವಾಗ ಅವರು ಸುಮ್ಮನೆ ಇದ್ದಾರೆ ವಿದ್ಯಾಮನೆಯವರು, ಇವಾಗ ಬೂದಿ ಮುಚ್ಚಿದ ಕೆಂಡ ಥರ ಇದ್ದಾರೆ, ಮುಂದೊಂದು ದಿನ ಅದು ನಮಗೆ ಆವರಿಸ್ಕೊಳ್ಳುತ್ತೆ. ಈ ಥರ ಎಲ್ಲ ಆಗಬಾರ್ದು ಅಂತಂದರೆ ಅವಳು ಮತ್ತೆ ಭದ್ರನ ಜೀವಕ್ಕೆ ಬರಬಾರ್ದು ಅನ್ನೋದನ್ನು ನಾವು ತೀರ್ಮಾನ ತಗೊಳ್ಳೇಬೇಕು ಮಾವ ಅಂತ ಹೇಳ್ತಾಳೆ. ಅದಕ್ಕೆ ಶಿವರಾಮೇಗೌಡರು ಹೇಳ್ತಾರೆ, ಈ ವಿಷಯದಲ್ಲಿ ನಾವು ನಿರ್ಧಾರ ತಗೊಳಕ್ಕಾಗಲ್ಲ, ಇದು ವಿಷಯ ಭದ್ರಂಗೆ ತೊಗೊಬೇಕು, ಈ ವಿಷಯ ಭದ್ರನೇ ತೊಗೊಬೇಕು, ಯಾಕಂದರೆ ಈ ವಿಷಯ ಅವನಿಗೆ ಸಂಬಂಧಪಟ್ಟಿದ್ದೆ ಮತ್ತು ಅವನಿಗೆ ಜಾಸ್ತಿ ನೋವಾಗಿ ಮನ್ಸಿಗೆ ಗಾಯ ಆಗಿರೋದು, ನಾವು ತೊಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಈಶ್ವರಿ, ಅಲ್ಲ ಮಾವ, ನಾನು ಆಲ್ರೆಡಿ ಭದ್ರ ಹತ್ರನೂ ಮಾತಾಡಿದೆ, ಭದ್ರಾಗೆ ನಾನು ಹೇಳಿದೆ, ಅವಳಿನ್ನೂ ಚಿಕ್ಕ ಹುಡುಗಿ, ಅವಳೇನು ತಪ್ಪು ಮಾಡಿಬಿಟ್ಟಿದ್ದಾಳೆ, ನೀವಿಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಜೀವನ ಮುಂದೆ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದೆ. ಬಟ್ ಅವ್ನು ಯಾವುದು ಹೇಳಿದ್ರು ಕೇಳ್ತಾ ಇಲ್ಲ, ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ, ಅವಳು ನನಗೆ ಬೇಡವೇ ಬೇಡ ಅನ್ನೋ ಥರ ಕಡ್ಡಿ ತುಂಡಾದಂಗೆ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲಿ ಮೋಹನ್ ಅವ್ರು ಹೇಳ್ತಾ ಇದ್ದಾರೆ, ಹಂಗಂದರೆ ಅವನಿಗೆ ಇನ್ನೂ ಕೋಪದಲ್ಲಿ ತಗೊಳ್ಳೋ ನಿರ್ಧಾರ ಯಾವತ್ತೂ ಒಳ್ಳೆಯದಾಗಲ್ಲ, ಬೇಡ, ಇದೊಂದು ಸ್ವಲ್ಪ ದಿನ ಇದು ನನಗೆ ಬಿಟ್ಬಿಡೋಣ ಅಂತ ಮೋಹನ್ ಹೇಳ್ತಾರೆ. ಅದಕ್ಕೆ ಈಶ್ವರಿ ಹೇಳ್ತಾ ಇದ್ದಾಳೆ, ನೀವೇನೋ ಗಂಡಸರು ಬೆಳಗ್ಗೆ ಎದ್ದು ಆಚೆ ವ್ಯವಹಾರ ಅದು ಇದು ಅಂತ ಹೊಂಟೋಗ್ತೀರಾ, ನಾವು ಮನೇಲಿರೋ ಹೆಂಗಸರು, ನಮಗೆ ಅದೇ ಕೊರಗು, ಏನಾಗುತ್ತೋ ಏನೋ ಇವನ ಜೀವನ ಅನ್ನೋದು ಅಂತ ಹೇಳ್ತಾಳೆ. ಅದಕ್ಕೆ ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ, ಈಶ್ವರಿ, ನೀನು ಸುತ್ತಿ ಬೆಳೆಸಿ ಎಲ್ಲ ಮಾತಾಡಬೇಡ, ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಡೈರೆಕ್ಟಾಗಿ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಈಶ್ವರಿ ಮಗಳು ಚಿತ್ರ ಹೇಳ್ತಿದ್ದಾಳೆ, ಅಲ್ಲ ದೊಡ್ಡಪ್ಪ, ಈಗ ವಿದ್ಯಾ ಮಾಡಿರೋದು ದೊಡ್ಡ ತಪ್ಪು, ನಾವು ಯಾರು ಕ್ಷಮಿಸೋಕ್ಕಾಗದೆ ಹೋಗಿರೋ ದೊಡ್ಡ ತಪ್ಪು ಅಂತ ನಮಗೂ ಗೊತ್ತು, ಎಲ್ರಿಗೂ ಗೊತ್ತು, ಅದರಲ್ಲಿ ಭದ್ರ ಕೂಡ ಕ್ಷಮಿಸೋದಕ್ಕೆ ರೆಡಿ ಇಲ್ಲ ಅಂದಮೇಲೆ ನಾವೆಲ್ಲ ಅವಳನ್ನು ಏನಕ್ಕೆ ಒಪ್ಕೊಬೇಕು, ಬೇಡ, ಅವಳು ಸಹವಾಸನೇ ಬೇಡ ಅಂತ ಹೇಳ್ತಾಳೆ. ಅದನ್ನು ಕೇಳಿದಂಥ ಅಜ್ಜಮ್ಮನ ಕೋಪ ಬಂದು, ಏಯ್ ಮುಚ್ಚೆ ಬಾಯಿ, ಅವಳೇನೋ ತಿಳಿದೇನೆ ಏನೋ ಒಂದು ತಪ್ಪು ಮಾಡಿಬಿಟ್ಟಿದ್ದಾಳೆ, ಮುಂದೆ ಏನಾಗುತ್ತೆ ಅಂತ ಆಲೋಚನೆ ಮಾಡ್ದೇನೆ, ಈ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ತಪ್ಪು ಮಾಡಲೇಬೇಕು, ಅದನ್ನು ನಾವು ಕ್ಷಮಿಸ್ದೆ ಹೆಂಗಿದ್ಬಿಟ್ರೆ ಹಾಗೆ ಅಂತ ಬೈತಾರೆ. ಅದಕ್ಕೆ ಈಶ್ವರಿ, ಈಗ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮೋಹನ್ ಕೇಳ್ತಾ ಇದ್ದಾರೆ, ಅಂದರೆ ಮುಂದೆ ಏನು ಮಾಡಬೇಕು ಅಂದರೆ ಏನು ಮಾಡೋದು ಅಂತ ಹೇಳ್ತಾರೆ. ಅದಕ್ಕೆ ಈಶ್ವರಿ ಹೇಳ್ತಾ ಇದ್ದಾಳೆ, ಮುಂದೆ ಅವಳಿಗೆ ಡಿವೋರ್ಸ್ ಕೊಟ್ಟು ನಾವು ತಲೆ ತೊಳ್ಕೊಂಡು ನೆಮ್ಮದಿಯಾಗಿ ಭದ್ರಾಗಿ ಇನ್ನೊಂದು ಸಂಬಂಧ ನೋಡಿ ಮದುವೆ ಮಾಡಬೇಕು ಅಂತ ಹೇಳ್ತಾಳೆ. ಮನೆಯವರೆಲ್ಲ ಶಾಕ್ ಆಗ್ತಾರೆ. ಇಲ್ಲಿ ವಿದ್ಯಾ ಮನೆಯಲ್ಲೇ ಅಜ್ಜಿ ಕೇಳ್ತಿದ್ದಾರೆ, ಮುಯ್ಯೂಟ ಅಂದರೆ ಏನಮ್ಮ ಅಂತ ಕೇಳ್ತಾರೆ. ಅದಕ್ಕೆ ವಿದ್ಯಾ ಹೇಳ್ತಾ ಇದ್ದಾಳೆ, ಅದೇ ಯಾರ ಕೈಯಾದ್ರೂ ಸಹಾಯ ಬೇಕು, ಒಬ್ಬರು ತುಂಬ ಕಷ್ಟದಲ್ಲಿದ್ದಾರೆ ಅಂತಂದಾಗ ಅವರು ಊರಿಗೆಲ್ಲ ಊಟ ಹಾಕಿ ಮುಯ್ಯೂಟ ಅಂತ ಹಾಕ್ಸ್ತಾರೆ, ಬಂದಿರೋ ಅಂಥವ್ರು ಊಟ ಮಾಡಿ ಅವ್ರು ತಿಂದಿರೋ ಎಲೆ ಕೆಳಗಡೆ ಸ್ವಲ್ಪ ದುಡ್ಡು ಇಕ್ಬಿಟ್ಟು ಹೋಗ್ತಾರೆ, ಅದನ್ನು ಮುಯ್ಯೂಟ ಅಂತಾರೆ ಅಂತ ಹೇಳ್ತಾಳೆ. ಆಗ ಅಜ್ಜಿ ಹೇಳ್ತಾ ಇದ್ದಾರೆ, ಹೂನವ ಅದೇನೋ ಕರೆಕ್ಟು, ಆದರೆ ಅದು ತುಂಬ ಚೀಪಾಗಿರೋ ಅಂಥ ಇದು, ನಮ್ಮ ಬಗ್ಗೆ ಏನು ಅನ್ಕೊತಾರೆ ಜನ, ನಮಗೆಲ್ಲ ಅವಮಾನ ಆಗಲ್ವಾ, ಅದೇನು ಗತಿ ಇಲ್ಲದೆ ಹೋಗಿರೋರು ಮಾಡೋದು ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯೆ ಹೇಳ್ತಿದ್ದಾಳೆ, ಹೌದಜ್ಜಿ, ನಾವಿನ್ಯಾವ ಪರಿಸ್ಥಿತಿಲಿದ್ದೀವಿ, ನಾವು ಅವಮಾನ ಮಾಡ್ಕೊಂಡಿರೋ ಪರಿಸ್ಥಿತಿನಲ್ಲೇ ಇದ್ದೀವಿ, ಇವಾಗ ಇನ್ನೇನು ಆಪ್ಷನ್ನೇ ಇಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ, ನಾವು ಇದನ್ನೇ ಮಾಡಲೇಬೇಕು, ದುಡ್ಡು ಬೇಕು ಅಂತಂದರೆ. ಇವಾಗ ನಿಮ್ಮ ಮಗನ ಕೃಪಾ ಕಟಾಕ್ಷದಿಂದ ಒಬ್ಬರು ಕೂಡ ನಮಗೆ ದುಡ್ಡು ಕೊಡೋಕ್ಕೆ ಸಹಾಯ ಮಾಡೋಕ್ಕೆ ರೆಡಿ ಇಲ್ಲ, ಇನ್ನು ನಾವು ಇರೋತ ಕೇಳೋಕ್ಕೆ ನಮಗೆ ನಾಚಿಕೆ ಆಗುತ್ತೆ, ಇದೇ ಒಳ್ಳೆ ಇದು ಅಜ್ಜಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಅಜ್ಜಿ ಹೇಳ್ತಾ ಇದ್ದಾರೆ, ಇವಾಗ ಸರಿ ಮುಯ್ಯೂಟ ಮಾಡೋಕ್ಕಾದ್ರೂ 20-30 ಸಾವಿರ ದುಡ್ಡು ಬೇಕಲ್ವ, ಅದನ್ನೆಲ್ಲಿಂದ ತರೋದು? ಅದಕ್ಕೆ ರತ್ನ ಅವ್ರು ಹೇಳ್ತಾ ಇದ್ದಾರೆ, ಅದು ಅತ್ತೆ, ನಾನು ಸರುಗೆ ಅಂತ ಒಂದು ಜೊತೆ ಓಲೆ ಮಾಡಿ ಸಿಕ್ಕಿದ್ದೀನಿ, ಅದನ್ನು ಮಾರಿದ್ರೆ ಇವಾಗ ನಮ್ಗೊಂದು 30-35 ಸಾವಿರ ಬರುತ್ತೆ, ಅದನ್ನು ಉಪಯೋಗಿಸಿ ಮುಯ್ಯೂಟ ಮಾಡೋಣ ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ ಹೇಳ್ತಾ ಇದ್ದಾರೆ, ಹಂಗಿದ್ಮೇಲೆ ಅದನ್ನು ಮುಯ್ಯೂಟಕ್ಕೆ ಉಪಯೋಗಿಸೋದ್ರ ಬದಲು ಅದರಲ್ಲೇ ಏನಾದರೂ ಒಂದು ಮಾಡ್ಬೋದಲ್ವಾ ಅಂತ ಅವ್ರು ಹೇಳ್ತಿದ್ದಾರೆ. ಅದಕ್ಕೆ ವಿದ್ಯಾ ಹೇಳ್ತಾ ಇದ್ದಾಳೆ, ನಾವು ಕಟ್ಟಬೇಕಾಗಿರೋದು 70,000 ಅಜ್ಜಿ, 70,000 ನಾವು ಎಲ್ಲಿಂದ ತರೋಕ್ಕಾಗುತ್ತೆ, ಊರಲ್ಲಿ ಒಬ್ಬರು 1 ರೂಪಾಯಿ ಕೊಡ್ತಾ ಇಲ್ಲ, ಅಂದರೆ ನಾವು ಎಲ್ಲಿಂದನೂ ತರೋಕ್ಕಾಗಲ್ಲ, ನಮ್ಗೆ ಇವಾಗ ಏನೂ ಮಾಡೋ ಇದೇ ಇಲ್ಲ, ದಾರಿನೇ ಇಲ್ಲ ಅಂತ ಹೇಳ್ತಾರೆ. ಆಗ ಅವ್ರ ಅಜ್ಜಿ ಹೇಳ್ತಾರೆ, ಸರಿ ಬಿಡು, ಹಂಗಾದ್ರೆ ಯಾವ ದಾರಿನೂ ಇಲ್ಲ ಅಂದರೆ ಇದೇ ದುಡ್ಡನ್ನ ಉಪಯೋಗಿಸಿ ನಾವು ಮುಯ್ಯೂಟನ ಮಾಡೋಣ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ವಿದ್ಯಾಗೆ ಮತ್ತು ರತ್ನಾಗೆ ಸರುಗೆ ಖುಷಿಯಾಗಿ ಅಜ್ಜಿನ ಎಲ್ಲರೂ ಕೂಡ ಹಗ್ ಮಾಡ್ತಾರೆ. ಮತ್ತಿಲ್ಲಿ ಚಿತ್ರ ಹೇಳ್ತಾ ಇದ್ದಾಳೆ ಮನೆಯವ್ರಿಗೆ, ನಮ್ಮವ್ವ ಏನು ಕೇಳ್ತಾ ಇದೆ ಈ ಮಾತನ್ನ, ಡಿವೋರ್ಸ್ ವಿಷಯನ ಅಂತಂದರೆ ಭದ್ರನ ವಿಷಯಕ್ಕೋಸ್ಕರ, ಭದ್ರ ಕುಡಿದು ಮನಸ್ಸು ಹಾಳು ಮಾಡ್ಕೊಂಡು ಅವ್ನ ಜೀವನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಇದನ್ನು ನಾವಿಲ್ಲಿ ಕ್ಲಿಯರ್ ಮಾಡಿಕೊಂಡ್ರೆ ಒಳ್ಳೇದಲ್ವೇ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಭದ್ರನೇ ಅಲ್ಲಿಗೆ ಬರ್ತಾನೆ. ಅದನ್ನು ನೋಡಿರೋಂಥ ಅವ್ರ ಅಪ್ಪ ಕರಿತಾ ಇದ್ದಾರೆ, ಮಗ ಭದ್ರ ಬಾಯಿಲಿ, ನಿನ್ನ ಬಗ್ಗೆನೇ ಒಂದು ವಿಷಯ, ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀವಿ, ಒಂಚೂರು ಏನು ಅಂತ ಕೇಳು ಅಂತ. ಅದಕ್ಕೆ ಏನು ಹೇಳಪ್ಪ ಅಂತ ಭದ್ರ ಹೇಳ್ತಾರೆ. ಆಗ ಅದಕ್ಕೆ ಗೋವಿಂದ ನೀನು ಹೇಳು ಅಂತ ಹೇಳ್ತಾರೆ. ಗೋವಿಂದ ಅವ್ರು ಹೇಳ್ತಿದ್ದಾರೆ, ನೋಡಪ್ಪ ಭದ್ರ, ಇವಾಗ ನೀನು ಆಗಿದ್ದೆಲ್ಲ ಆಯಿತು ಅಂತ ಮರೆತುಬಿಟ್ಟು ಜೀವನ ಮಾಡ್ಕೊಂಡು ಹೋಗ್ತೀಯ ನಿನ್ನ ಹೆಂಡತಿ ಜೊತೆ, ಇಲ್ಲ ಅದನ್ನೇ ನೀನು ಮುಂದೆ ಇಟ್ಕೊಂಡು ಹೋಗ್ತೀಯ, ಏನು ಮಾಡ್ತೀಯ, ನಿನಗೆ ಬಿಟ್ಟಿದ್ದು ಎಲ್ಲ ಅಂತ ಹೇಳ್ತಾರೆ. ಆಗ ಭದ್ರ ಹೇಳ್ತಾ ಇದ್ದಾನೆ, ನಾನು ಅವಳನ್ನು ಪ್ರೀತಿ ಮಾಡಿದ್ದೀನಿ ಅಂದ ತಕ್ಷಣ ಬೇರೆಯವ್ರ ಮನೆಯಲ್ಲಾಗಿದ್ದರೆ ಅವ್ರ ಆಸ್ತಿ ಎಷ್ಟು ಅಂತಸ್ತು ಎಷ್ಟು ಅಂತೆಲ್ಲ ನೋಡಿರೋರು, ಬಟ್ ನೀವು ಆ ಥರ ಏನೂ ಮಾಡಲಿಲ್ಲ, ನನ್ನ ಮೇಲೆ ನಿಮ್ಮ ಪ್ರೀತಿಗೋಸ್ಕರ ಅವಳು ಏನು
ಒಪ್ಕೊಂಡ್ಬಿಟ್ರಿ. ಆದರೆ ಅವಳು ನಮಗೆ ಅದ್ರ ಪ್ರತಿಫಲವಾಗಿ ಕೊಟ್ಟಿದ್ದೇನು, ಬರೀ ಮೋಸ, ನಂಬಿಕೆ ದ್ರೋಹ ಇದನ್ನೇ ಕೊಟ್ಟಳು. ಅದಕ್ಕೋಸ್ಕರ ನಾನು ಅವಳನ್ನ ಜೀವನದಲ್ಲಿ ಅವಳು ನನಗೆ ಬೇಕಾಗಿಲ್ಲ, ಅದನ್ನು ಬಿಟ್ಟು ನೀವು ಇನ್ನೇನು ಹೇಳಿದ್ರು ನಾನು ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಗೋವಿಂದ ಅವ್ರು ಹೇಳ್ತಾರೆ, ಇಲ್ಲ ಮಗ, ನೀನು ಏನು ಫೈನಲ್ ಡಿಸಿಷನ್ ಕೊಡ್ತೀಯಾ ಅದೇ ನಮಗೆ ಫೈನಲ್ ಡಿಸಿಷನು ಅಂತ ಹೇಳ್ತಾರೆ. ಆಗಿರೋ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಅವನು ತುಂಬ ಬೇಜಾರು ಮಾಡಿಕೊಂಡು, ಇಲ್ಲ ಅವಳು ಬರೀ ನನಗೆ ಮೋಸ ಮಾಡಿಲ್ಲ, ನಯವಂಚಕಿ, ಅವಳು ತುಂಬ ಕೆಟ್ಟವಳು, ಅವಳು ನಾನು ಡಿವೋರ್ಸ್ ಕೊಡೋಕ್ಕೆ ರೆಡಿ ಇದ್ದೀನಿ ಅಪ್ಪ, ಇದೇ ನನ್ನ ಫೈನಲ್ ಡಿಸಿಷನ್ ಅಪ್ಪ ಅಂತ ಹೇಳೇ ಬಿಡ್ತಾನೆ. ಅದನ್ನು ಕೇಳಿ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಇದಿಷ್ಟು ಬಂದು ಗುರುವಾರ ಸಂಚಿಕೆಯ ಮುದ್ದು ಸೊಸೆ. ಶುಕ್ರವಾರ ಸಂಚಿಕೆಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.